ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಆಂಬ್ಯುಲೆನ್ಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು. ಕ್ಷಣಾರ್ಧದಲ್ಲೇ ಆಂಬ್ಯುಲೆನ್ಸ್ ಸುಟ್ಟು ಕರಕಲಾಯಿತು. ಕೆಟ್ಟು ನಿಂತಿದ್ದಂತಹ ಆಂಬ್ಯುಲೆನ್ಸ್ ಇದು. ಬೆಂಕಿ ಕಂಡು ಸಾರ್ವಜನಿಕರು ಗಾಬರಿ ಆಗ್ಬಿಟ್ರು. ಬೆಂಕಿ ನಂದಿಸಲು ಸಾರ್ವಜನಿಕರು ಹರಸಾಹಸವನ್ನ ಪಟ್ಟಿದ್ದಾರೆ. ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಹಲವು ದಿನಗಳಿಂದ ಈ ವೆಹಿಕಲ್ ಕೆಟ್ಟು ನಿಂತಿದೆ. ಆಂಬ್ಯುಲೆನ್ಸ್ ಉಪಯೋಗಕ್ಕೆ ಬಂದಿರಲಿಲ್ಲ. ಏಕಾಏಕಿಯಾಗಿ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡು ಧಗಧಗನೆ ಹೊತ್ತಿ ಉರಿದಿದೆ. ಅದು ಕೂಡ ಧಾರವಾಡ ಜಿಲ್ಲಾಸ್ಪತ್ರೆ ಆವರಣದಲ್ಲೇ ಇದ್ದಂತಹ ಈ ಆಂಬ್ಯುಲೆನ್ಸ್ ಹೊತ್ತಿ ಉರಿದಿದ್ರಿಂದ ಸಹಜವಾಗಿ ಸಾರ್ವಜನಿಕರಲ್ಲಿ ಒಂದು ಆತಂಕ ಮನೆ ಮಾಡಿತ್ತು. ನಂತರ ಸಾರ್ವಜನಿಕರೇ ಇದನ್ನು ನಂದಿಸುವಂತಹ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ರಿಂದ. ಜಾವೇದ್, ಅಲ್ಲೊಂದಷ್ಟು ಕಸದ ರಾಶಿ ಕೂಡ ಇತ್ತು. ಅದಕ್ಕೇನಾದ್ರೂ ಬೆಂಕಿ ಹಾಕಿ ಆಂಬ್ಯುಲೆನ್ಸ್ಗೆ ಅದು ಹೊತ್ಕೊಂಡಿರೋದಾ? ಹೇಗಾಗಿರೋದಿದು? ನಿಜವಾಗ್ಲೂ ದಿವ್ಯಜ್ಯೋತಿ, ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಬಳಿ ಏನಂತಿದ್ರೆ ಸಾಕಷ್ಟು ಕಸದ ರಾಶಿ ಬಿದ್ದಿತ್ತು. ಅದರ ಪಕ್ಕದಲ್ಲಿ ಏನಂತಿದ್ರೆ ರಿಪೇರಿಗೆ ಇಟ್ಟಿರುವಂತ ಆಂಬ್ಯುಲೆನ್ಸ್ ಕೂಡ ಇತ್ತು. ಇವತ್ತೇನಂತಿದ್ರೆ ಅಚಾನಕ್ ಆಗಿ ಆ ಒಂದು ಏನಂತಿದ್ರೆ ಕಸಕ್ ಬೆಂಕಿ ಹತ್ತಿ ಆಂಬ್ಯುಲೆನ್ಸ್ ಕೂಡ ಏನಂತಿದ್ರೆ ಹೊತ್ತಿ ಉರಿದಿದೆ. ಅದ್ರ ಪಕ್ಕದಲ್ಲಿ ಸುಮಾರು 4 ರಿಂದ 5 ಆಂಬ್ಯುಲೆನ್ಸ್ ಏನಿದ್ದು ನಿಂತಿದ್ದು, ಅವಕ್ಕೂ ಕೂಡ ಏನಂತಿದ್ರೆ ಬೆಂಕಿ ಹಂಚುವಂತ ಸಾಧ್ಯತೆ ಇತ್ತು. ಆದ್ರೆ ಸ್ಥಳೀಯ ಜನರು ಏನಂತಿದ್ರೆ ಅದನ್ನ ಬೆಂಕಿ ನಂಚುವಂತ ಕೆಲಸ ಈಗ ಮಾಡಿರುವಂತದ್ದು. ಆಂಬ್ಯುಲೆನ್ಸ್ ಕೂಡ ಏನಂತಿದ್ರೆ ಆಂಬ್ಯುಲೆನ್ಸ್ ಸುಟ್ಟಿರುವಂತ ಜಾಗಕ್ಕೆ ಈಗ ಅಗ್ನಿಶಾಮಕ ದಳ ಕೂಡ ಬಂದು ಏನಂತಿದ್ರೆ ಬೆಂಕಿ ಎತ್ತಿತ್ತು ಅದನ್ನ ನಂಚುವಂತ ಕೆಲಸ ಮಾಡಿರುವಂತದ್ದು. ದಿವ್ಯಜ್ಯೋತಿ,